ಕಂದಾಯ ಇಲಾಖೆ ಮಂಡ್ಯ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮಂಡ್ಯ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಜನತಾ ದರ್ಶನ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ನಿಷ್ಪಕ್ಷಪಾತವಾಗಿ ಎಲ್ಲರೂ ಸರ್ಕಾರಿ ಸೇವೆಗಳನ್ನು ಪಡೆದುಕೊಳ್ಳಬೇಕು. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿದ್ದು, ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೂಪಿತವಾಗಿದೆ. ನೀವು ಕೊಡುವ ಅರ್ಜಿಗಳನ್ನು ಪರಿಶೀಲಿಸಿ ಸ್ಥಳದಲ್ಲೇ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ತಾಲೂಕು ತಹಸೀಲ್ದಾರ್ ಶಿವಕುಮಾರ್ ಬಿರಾದಾರ್, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಗೌಡ, ಉಪಾಧ್ಯಕ್ಷೆ ದೊಡ್ಡಮ್ಮ, ಸೊಸೈಟಿ ಅಧ್ಯಕ್ಷ ಪುನೀತ್, ಉಪ ತಹಸೀಲ್ದಾರ್ ಗಣೇಶ್, ಗ್ರಾಮ ಆಡಳಿತ ಅಧಿಕಾರಿ ಸಿದ್ದಪ್ಪ, ಗ್ರಾಮ ಪಂಚಾಯಿತಿ PDO ಶಿವರಾಮ್, ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಸೇರಿದಂತೆ ಹಲವರಿದ್ದರು. ಅಣ್ಣ ಮುಂದೆ ನೋಡಿ ಅಣ್ಣ, ಹಂಗೆ ಒಂದು ಸೆಕೆಂಡ್ ಎಲ್ಲ ಮುಂದೆ ನೋಡಿ, ಅಲ್ಲಾಡ್ಬೇಡ್ರಿ. ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಸರ್ಕಾರವನ್ನು ತರಬೇಕು. ನೀವು ನನ್ನ ನುಡ್ಕೊಂಡು ಮಂಡ್ಯಗೋ ಬೆಂಗಳೂರಿಗೋ LHಗೋ ಬರಬಾರ್ದು. ನಿಮ್ಮ ಮನೆಗೆ ಬಂದು ನೀವು ಅಧಿಕಾರವನ್ನು, ಓಟನ್ನು, ಏನು ಅಮೂಲ್ಯವಾದ ಮತವನ್ನು ಹಾಕಿದಿರಿ, ನಿಮ್ಮ ಮತಕ್ಕೆ ಬೆಲೆ ಕೊಡಬೇಕು. ನಿಮ್ಮ ಊರಿಗೆ ಬಂದು ನಿಮ್ಮನೆ ಬಾಗಿಲಲ್ಲೇ ಸರ್ಕಾರದ 53 ಇಲಾಖೆಯ ಅಧಿಕಾರಿಗಳನ್ನು ಕರೆತಂದು ನಿಮ್ಮ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಬೇಕು ಅಂತೇಳಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಅದ್ರ ಜೊತೆಗೆ ಖಾಸಗಿ ಆಸ್ಪತ್ರೆ ಜೊತೆ ನಿಮ್ಮ ಆರೋಗ್ಯವನ್ನು ಕೂಡ ತಪಾಸಣೆ ಮಾಡೋದು, ಕಣ್ಣಿನ ತಪಾಸಣೆ ಮಾಡೋದು, ಸ್ಥಳದಲ್ಲೇ ಕನ್ನಡಕವನ್ನು ಉಚಿತವಾಗಿ ನಮ್ಮ ಕಡೆಯಿಂದ ಕೊಡುವಂಥದ್ದನ್ನು ಕೂಡ ಮಾಡಿದ್ದೀವಿ. 5 ಗ್ಯಾರಂಟಿಗಳ ಸ್ಟಾಲನ್ನು ಕೂಡ ತೆಗೆದಿದ್ದೀವಿ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಇಲ್ಲೇ ಸಾಧ್ಯವಷ್ಟು ಇಲ್ಲೇ ಬಗೆಹರಿಸ್ತೀವಿ. ಮತ್ತು ಏನಾದರೂ ಜಮೀನು ಕಂದಾಯ ಇಲಾಖೆಗೆ ಸಂಬಂಧಿಸಿದ್ರೆ 1 ತಿಂಗಳಲ್ಲಿ ಅದನ್ನು ಕೋರ್ಟ್ ವ್ಯಾಜ್ಯ ಇಲ್ಲ ಅಂತ ಹೇಳಿದ್ರೆ 1 ತಿಂಗಳಲ್ಲಿ ಅದನ್ನು ಬಗೆಹರಿಸಿ ನಿಮ್ಮ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸ್ತೀವಿ. ಇದರ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಉಪ್ಪರಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ವಿ. ಇಲ್ಲಿವರೆಗೂ 10 ಕೋಟಿ ರೂಪಾಯಿಯನ್ನ ನಿಮ್ಮ ಪಂಚಾಯಿತಿಗೆ ಬಿಡುಗಡೆಯನ್ನ ಮಾಡಿದ್ವಿ. ಇತಿಹಾಸದಲ್ಲಿ ಕೇವಲ 2 ವರ್ಷದಲ್ಲಿ 10 ಕೋಟಿ ರೂಪಾಯಿ ಕಾಮಗಾರಿ ಯಾವತ್ತೂ ಆಗಿಲ್ಲ. ಉಪ್ಪರಕನಹಳ್ಳಿ ಗೇಟಿಂದ ಗಂಟ್ಲೋಡಿಗಳಿಗೆ ಒಳ್ಳೆ ರಸ್ತೆ ಆಗಿದೆ. ಅದರಿಂದ ಕಂಟಿನ್ಯೂಷನ್ ಜಾಪ್ಸಂದ್ರವರೆಗೂ 2.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಟೆಂಡರ್ ಆಗಿದೆ. ಮಳೆ ಬರ್ತಾ ಇರೋದ್ರಿಂದ ಅದರ ಭೂಮಿ ಪೂಜೆಯನ್ನು ಇನ್ನೊಂದು 10-15 ದಿನದಲ್ಲಿ ಮಾಡಿಕೊಡ್ತೀನಿ. ಆ ಊರಿನ ಸಮಸ್ಯೆ ಬಗೆಹರುತ್ತೆ. ಭಾಳ ವರ್ಷಗಳಿಂದ ಉಪ್ಪರಕನಹಳ್ಳಿಯಿಂದ ಮಲ್ಲಘಟ್ಟಕ್ಕೆ ಹೋಗುವಂಥ ರಸ್ತೆ ಕಾಮಗಾರಿ, ಅದಕ್ಕೂ 2.5 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ. ಟೆಂಡರ್ ಆಗಿದೆ. ಕೆಲವು ರಾಜಕೀಯ ಹಿತಾಸಕ್ತಿಗಳಲ್ಲಿ ತಡೆ ಹಿಡಿದಿದ್ದಾರೆ. ಅದನ್ನು ಕೂಡ ಬಗೆಹರಿಸಿ ನಿಮಗೆ ಇನ್ನೊಂದು ತಿಂಗಳು ಒಳಗಡೆ ಆ ರಸ್ತೆಯನ್ನು ಕೂಡ ಮಾಡಿಕೊಡ್ತೀವಿ. ಮತ್ತೆ ಏನೇನು ಕಾಮಗಾರಿ ಆಗಿದೆ ಅನ್ನೋದನ್ನ ನಾನು ಒಂದೊಂದೇ ಬಿಡಿಸಿ ಹೇಳೋದಕ್ಕಿಂತ ನಿಮ್ಮೂರಿನಲ್ಲಿ ದೇವಸ್ಥಾನಗಳಿಂದ, ರಸ್ತೆಗಳಿಂದ, ಕೆಳಕೊಪ್ಪಲು, ಕರಡಿಕೊಪ್ಪಲು, ಚೌಕನಹಳ್ಳಿ ಎಲ್ಲ ಲಕ್ಷಾಂತರ ರೂಪಾಯಿ ಕಾಮಗಾರಿಗಳು ಕೂಡ ಈಗ ಆಲ್ರೆಡಿ ಮುಗಿದಿದೆ. ಇನ್ನೊಂದಷ್ಟು ಈಗ ಕೆಳಕೊಪ್ಪಲುಗೆ, ಅಪ್ಪತ್ಮಾರ್ನಳ್ಳಿಗೆ 20 ಲಕ್ಷ ಊರಿನ ಪರಿಮಿತಿಯೆಲ್ಲ ಹಾಕಿದ್ದೀವಿ. ಹೀಗೆ ಕೆಳಕೊಪ್ಪಲಲ್ಲಿ ಇವತ್ತವರೆಗೂ ಸ್ವತಂತ್ರ ಬಂದಾಗಿಂದ ಒಂದು ರಸ್ತೆನೂ ಆಗಿಲ್ಲ, ಅದಕ್ಕೂ 20 ಲಕ್ಷ ಹಾಕಿದ್ದೀನಿ. ಕರಡಿಕೊಪ್ಪಲು ಮುಖ್ಯ ರಸ್ತೆಗೆ 35 ಲಕ್ಷ ಹಾಕಿದ್ದೀನಿ. ಹೀಗೆ ಹಲವಾರು ರಸ್ತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಅದರ ಅನುಕೂಲಗಳು ಕೂಡ ಅತಿ ಶೀಘ್ರದಲ್ಲೇ ಆಗ್ತದೆ. ಇಷ್ಟೊಂದು ಕಾಮಗಾರಿ ನೀವು ಯಾವತ್ತೂ ನೋಡಿಲ್ಲ. ಮಂಡ್ಯ ತಾಲೂಕಿಗೆ ವಿದ್ಯುತ್ ಸಂಪರ್ಕದಲ್ಲಿ ಫ್ಲಕ್ಚುಯೇಷನ್ ಆಗಬಾರ್ದು ಅಂತೇಳಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಂಪಾಪುರ ಸರ್ವಿಸ್ ಸ್ಟೇಷನ್ಗೆ ಬರೋಬ್ಬರಿ 400 ಕೋಟಿ ರೂಪಾಯಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. 600 ಕೋಟಿ ಬಿಡುಗಡೆ ಮಾಡಿದೆ. 400 KVಯ ಸರ್ವಿಸ್ ಪವರ್ ಸ್ಟೇಷನ್ನು ಟೆಂಡರ್ ಆದರೆ ನಿಮ್ಮ ಅಂಪಾಪುರದಲ್ಲಿ ನಿರ್ಮಾಣವನ್ನು ಮಾಡ್ತೀವಿ. ಎಷ್ಟು? 600 ಕೋಟಿ ರೂಪಾಯಿಲಿ 400 KV. ನೀವು ಯಾವ IP ಸೆಟ್ಗೂ ಪ್ರಾಬ್ಲಮ್ ಆಗದಿರೋ ಥರ
ವಿದ್ಯುತ್ತನ್ನು ನಮ್ಮ ಸರ್ಕಾರ ಕೊಡಬೇಕು, ನಿರಂತರ ವಿದ್ಯುತ್ತನ್ನು ಅಂತೇಳಿ ಅಂಪಾಪುರದಲ್ಲಿ 400 KV ಸರ್ವಿಸ್ ಪವರ್ ಸ್ಟೇಷನ್ಗೆ ಟೆಂಡರ್ ಆಗಬೇಕಷ್ಟೇ. ಎಲ್ಲ DPR ರೆಡಿ ಆಗಿದೆ, ಎಲ್ಲ ಆಗಿದೆ. ಸರಿಸುಮಾರು 100 ಕೋಟಿ ರೂಪಾಯಿಗೆ ಕಾಮಗಾರಿಗೆ ಈಗ ಆಲ್ರೆಡಿ ಟೆಂಡರ್ ಮುಗಿದಿದೆ ಕಾವೇರಿ ನಿಗಮದಿಂದ. ನಿಮ್ಮೆಲ್ಲ ಚಾನಲ್ಗಳನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ. ಈಗ ಈ ವರ್ಷ ಇನ್ನೂ 120 ಕೋಟಿ ರೂಪಾಯಿನ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಶೀಘ್ರದಲ್ಲೇ ಅದರ ಟೆಂಡರನ್ನು ಕೂಡ ಮಾಡ್ತೀವಿ. ಇದಿಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ನೀವು ನನ್ನನ್ನು MLA ಮಾಡಿದ್ಮೇಲೆ ಇಷ್ಟು ದುಡ್ಡನ್ನು ನಿಮ್ಮ ಬರೀ ರೈತಾಪಿ ವರ್ಗದ ಅಭ್ಯುದಯಕ್ಕೆ ಮಾಡಿ. ಇದರ ಮಧ್ಯೆ ನಿಮಗೆಲ್ಲ 2,000 ರೂಪಾಯಿ ಕೊಡ್ತಾ ಇದೀವಿ, ಅಕ್ಕಿ ಫ್ರೀ ಕೊಡ್ತಾ ಇದೀವಿ, ಬಸ್ಸಲ್ಲಿ ನೀವು ಯಾರು ದುಡ್ಡು ಕಟ್ಟಕ್ಕಾಗಲ್ಲ. ಇವೆಲ್ಲ ಜನಗಳ ಕಲ್ಯಾಣಕ್ಕೋಸ್ಕರ, ಜನಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಇವೆಲ್ಲ ಈ ಹಿಂದೆ ಇದ್ದಂಥ ಸರ್ಕಾರಗಳು ಮಾಡಿರಲಿಲ್ಲ. ನಿಮಗೆಲ್ಲ ಒಳ್ಳೇದಾಗಬೇಕು. ನಿಮ್ಮ ತಾಯಿಯಂದ್ರ ಆಶೀರ್ವಾದ ನನ್ನ ಮೇಲೆ, ನನ್ನ ಸರ್ಕಾರದ ಮೇಲೆ ಇರಬೇಕು. ಏನಣ್ಣ ಕರೆಕ್ಟ್ ಇಲ್ವಾ? ನೀನು 35 ಆದ್ಮೇಲೆ ಸರ್ಕಾರದ ಇರಬೇಕು. ಇವೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅಂತ ಈಗ ನಾನು ತಹಸೀಲ್ದಾರ್ ಅವರು AC ಅವರು ಇನ್ನೇನು 2 ನಿಮಿಷ 3 ನಿಮಿಷದಲ್ಲಿ ಬರ್ತಾರೆ. ನಾವೆಲ್ಲ ಕೂತಿರ್ತೀವಿ. ಒಬ್ಬೊಬ್ಬರೇ ಸಾಲ ಬನ್ನಿ, ನಿಮ್ಮ ಅಷ್ಟು ಜನದ ಸಮಸ್ಯೆಯನ್ನು ಕೇಳೇ ನಾವು ಇಲ್ಲಿಂದ ಹೋಗೋದು. ನೂಕುನುಗ್ಗಲು ಮಾಡ್ಕೊಬೇಡಿ. ನಿಮ್ಮೆಲ್ಲರ ಸಮಸ್ಯೆಯನ್ನು ಸ್ಥಳದಲ್ಲೇ ಪರಿಹರಿಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.